ಒಬ್ಬ ಹುಡುಗ ತನ್ನ ಜೀವನದಲ್ಲಿ ಅಂದುಕೊಂಡಿದ್ದು ಏನೂ ಆಗುತ್ತಿಲ್ಲ, ಜೀವನದಲ್ಲಿ ಸಂತೋಷವೇ ಇಲ್ಲ ಎಂದು ಆ ಸಂತೋಷವನ್ನು ಹುಡುಕಲು ಅರಣ್ಯ, ಸಮುದ್ರ, ನಗರ ಮತ್ತು ಮುಂತಾದ ಜಾಗಗಳಿಗೆ ತೆರಳಿ ತನ್ನ ಜೀವನದಲ್ಲಿ ತನಗೆ ಸಿಗದ ಆ ಸಂತೋಷವನ್ನು ಹುಡುಕಲು ಹೊರಡುತ್ತಾನೆ. ಎಲ್ಲಿಯೂ ಆತನಿಗೆ ಸಂತೋಷ ದೊರಕುವುದಿಲ್ಲ. ಒಂದು ದಿನ ಹೀಗೆ ತನ್ನ ಮನೆಯ ಕಡೆಗೆ ತೆರಳುವಾಗ ಅಲ್ಲೇ ಮರದಡಿಯಲ್ಲಿ ಧ್ಯಾನವನ್ನು ಮಾಡುತ್ತಿರುವ ಒಬ್ಬ ಹಿರಿಯನ ಬಳಿ ತೆರಳಿ ಕೇಳುತ್ತಾನೆ, ಗುರುಗಳೇ, ನಾನು ತುಂಬ ದಿನಗಳಿಂದ ಹುಡುಕುತ್ತಿರುವ ಆ ಸಂತೋಷವನ್ನು ಪಡೆಯಲು ನಾನು ಏನು ಮಾಡಬೇಕು ಎಂದು. ಆಗ ಆ ಹಿರಿಯರು ನಗುತ್ತಾ ಆ ಹುಡುಗನನ್ನು ಅಲ್ಲೇ ಹತ್ತಿರ ಇರುವ ಹೂವಿನ ತೋಟಕ್ಕೆ ಕೊಂಡೊಯ್ದು ಒಂದು ಪುಟ್ಟ ಹೂವನ್ನು ತೋರಿಸಿ ಹೇಳುತ್ತಾರೆ, ಈ ಹೂವು ಅಳುವ ಹಾನಿಯನ್ನು ಕಳೆದು ನಗುವ ಮೂಲಕ ಮಾತ್ರ ತನ್ನ ದಿವ್ಯ ಸೌಂದರ್ಯವನ್ನು ಬೀರುತ್ತದೆ. ನಿಮ್ಮೊಳಗೆ ಇರುವ ಆ ಸಂತೋಷವನ್ನು ಕಂಡುಕೊಳ್ಳಲು ನಿಮ್ಮ ಆತ್ಮದ ಶ್ರೇಷ್ಠತೆಯನ್ನು ಪೋಷಿಸಬೇಕು ಎಂದು ಹೇಳುತ್ತಾರೆ. ಈ ಎಲ್ಲ ಮಾತುಗಳನ್ನು ಒಂದೂ ಬಿಡದೆ ಚುರುಕಾಗಿ ಕೇಳಿಸಿಕೊಂಡ ಆ ಹುಡುಗನಿಗೆ ಅವರು ಹೇಳಿದ ಮಾತಿನ ನೈಜತೆ ಅರಿವಾಗುತ್ತದೆ. ಹಾಗೂ ತನಗೆ ನೈಜತೆ ಅರಿವು ಮಾಡಿದ ಆ ಹಿರಿಯನಿಗೆ ಧನ್ಯವಾದಗಳನ್ನು ತಿಳಿಸಿ ಖುಷಿಯಿಂದ ತಾನು ಮನೆಗೆ ತೆರಳುತ್ತಾನೆ. ಈ ಪುಟ್ಟ ಕಥೆಯಿಂದ ನಾವು ಕಲಿಯುವ ಪಾಠವೇನೆಂದರೆ, ಸಂತೋಷವು ಹೊರಗಿನ ಹುಡುಕಾಟದಲ್ಲಿಲ್ಲ, ಅದು ನಮ್ಮ ಆತ್ಮದಲ್ಲಿ, ನಮ್ಮ ಮನೋಭಾವದಲ್ಲಿ ಅಡಗಿದೆ. ಹೌದು ಸ್ನೇಹಿತರೆ, ನಾವು ನಮ್ಮ ಬದುಕಿನ ದಿನನಿತ್ಯದ ಜಂಜಾಟದಲ್ಲಿ ನಗುವುದನ್ನು ಅಥವಾ ಸಂತೋಷವನ್ನು ಮರೆತು ಬಿಡುತ್ತೇವೆ. ಆ ಸಂತೋಷವನ್ನು ಬೇರೆ ಮಾಧ್ಯಮದ ಮೂಲಕ ಅಥವಾ ಬೇರೆಯವರ ಮೂಲಕ ಪಡೆದುಕೊಳ್ಳಲು ಒದ್ದಾಟ ನಡೆಸುತ್ತಿರುತ್ತೇವೆ. ಆದರೆ ನಿಜವಾಗಿಯೂ ನಿಜವಾದ ಸಂತೋಷ ನಮ್ಮಲ್ಲೇ ಅಡಗಿರುತ್ತದೆ. ನಾವೇ ನಮ್ಮ ಸಂತೋಷದ ಮಾಲೀಕರಾಗಿರುತ್ತೇವೆ. ಅದಕ್ಕಾಗಿ ಅನಗತ್ಯ ನೆಗೆಟಿವ್ ಚಿಂತನೆಗಳನ್ನು ಬಿಟ್ಟು ಪಾಸಿಟಿವ್ ಆಗಿ ಆಲೋಚಿಸಿ. ನಿಮ್ಮ ಗೆಲುವಿನತ್ತ ನಿಮ್ಮ ಗಮನವಿರಲಿ. ಒಳ್ಳೆಯದಾಗಲಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತಷ್ಟು ಇದೇ ರೀತಿಯ ವಿಡಿಯೋಸ್ಗಳನ್ನು ನೋಡಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.